ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನು ಇವತ್ತು ಏನು ಮಾಡಾಕತ್ತೇನಪ್ಪ ಅಂದ್ರೆ ಇದು ನೋಡ್ರಿ ಸಬ್ಬಸ್ಗೆ ಪಲ್ಯ ಐತೆ ನೋಡ್ರಿ. ಇದು ಸಬ್ಬಸ್ಗೆ ತೊಗೊಂಬಂದೈತಿ. ಸಬ್ಬಸ್ಗೆ ಪಲ್ಯ ಹೆಂಗೆ ಮಾಡೋದಂತ ನೋಡ್ರಿ ಎಷ್ಟು ಫ್ರೆಶ್ ಐತಿ. ನಾನು ಇದನ್ನು ಸಬ್ಬಸ್ಗೆ ಎಲ್ಲ ಈ ಥರ ಸೋಸಿಟ್ಕೊಂಡೀನಿ. ಇದನ್ನು ನಾವು ಸಣ್ಣಗೆ ಹೆಚ್ಚಿಕೋತೀನಿ ರೀ. ಹೆಚ್ಚಿಕೊಂಡು ಪಲ್ಯ ತೊಳೆದು ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ ನಾನು ಇದನ್ನು ಸಣ್ಣಗೆ ಹೆಚ್ಚಿಕೋತೀನಿ ನೋಡ್ರಿ. ಇದನ್ನು ನೋಡ್ರಿ, ನಾನು ಇದು ಸಬ್ಬಸ್ಗೆ ಪಲ್ಯಕ್ಕೆ ಹಾಕಕ್ಕೆ ತೊಗರಿಬೇಳೆ ಐತಲ್ರಿ. ನಾನು ಇವನ್ನ ತೊಗರಿಬೇಳೆ ಕುದಿಸಿಟ್ಕೊಂಡೇನು ನೋಡ್ರಿ. ಇಷ್ಟು ತೊಗರಿಬೇಳೆ ಕುದಿಸಿಟ್ಕೊಂಡೇನು ರೀ. ಈಗ ಪಲ್ಯ ಅದನ್ನು ಹೆಚ್ಚಿಕೊಂಡು ತೊಳ್ಕೊತೀನಿ ರೀ ನಾನು. ನೋಡ್ರಿ, ನಾನು ಇದು ಸಬ್ಬಸ್ಗೆ ಪಲ್ಯ ಹೆಚ್ಚಿ ಮತ್ತು ತೊಳೆದಿಟ್ಟೀನಿ ನೋಡ್ರಿ. ಈ ಥರ ಸಾಣಿಗೆ ಒಳಗೆ ನಾನು ನೀರು ಬಸಕಿಟ್ಟೀನಿ. ಮತ್ತು ಇದಕ್ಕೆ ಒಗ್ಗರಣೆ ಹಾಕಕ್ಕೆ ನಾನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡೇನಿ ನೋಡ್ರಿ. ಇವನ್ನೆಲ್ಲ ನಾನು ಈಗ ಒಗ್ಗರಣೆಗೆ ಹೆಚ್ಚಿಟ್ಕೊಂಡೇನಿ ರೀ. ನಾನು ಈಗ ಒಗ್ಗರಣೆ ಹಾಕೋದು ನೋಡೋಣ. ನೋಡ್ರಿ, ಒಗ್ಗರಣೆ ಹಾಕಕ್ಕೆ ನಾನು ಬಾಳ್ಗೆ ಇಟ್ಟೇನಿ. ಇದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತೇನೆ ನೋಡ್ರಿ. ಇಷ್ಟು ಎಣ್ಣೆ ಹಾಕೇನಿ ನೋಡ್ರಿ. ಒಂದು ಸ್ವಲ್ಪ ತಪ್ಪಲು ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಪಲ್ಯನೂ ಟೇಸ್ಟ್ ಆಕೈತಿ. ಇಷ್ಟು ಅಂತಿಟ್ಟು ನೋಡ್ರಿ. ಈಗ ಎಣ್ಣೆನೂ ಕಾದೈತಿ. ನಾನು ಹೆಚ್ಚಿಟ್ಕೊಂಡಿದ್ದೆಲ್ರಿ ಮೆಣಸಿನ್ಕಾಯಿ ಹಾಕ್ತೇನೆ ನೋಡ್ರಿ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆಲ್ರಿ, ಬೆಳ್ಳುಳ್ಳಿನ ಹಾಕಕತ್ತೀನಿ. ಇವನೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆನಲ್ರಿ, ಉಳ್ಳಾಗಡ್ಡಿನೂ ಹಾಕ್ತೇನೆ. ಉಳ್ಳಾಗಡ್ಡಿನೂ ಹಾಕ್ಯಂಡು ನೋಡ್ರಿ. ಈಗ ಇದು ಎಣ್ಣೆ ಒಳಗೆ ಫ್ರೈ ಆಗಲಿ ನೋಡ್ರಿ. ಇದು ಪಲ್ಯ ನೋಡ್ರಿ ಭಾರಿ ಮಸ್ತ್ ಆಕೈತಿ. ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ. ತಪ್ಪಲು ಪಲ್ಯ ಬ್ಯಾಳೆ ಹಾಕಿನೂ ಮಾಡ್ಬೋದು. ಆಮೇಲೆ ಹೆಸರು ಕಾಳು ಕುದಿಸಿ ಹಾಕ್ಬೋದು ನೋಡ್ರಿ. ಎರಡೂ ಥರ ಹಾಕಿದ್ರು ಬರ್ತೈತಿ. ತೊಗರಿಬೇಳೆ ಹಾಕಿದ್ರು ಬರ್ತೈತಿ, ಹೆಸರು ಬೇಳೆ ಹಾಕಿದ್ರು ಬರ್ತೈತಿ ರೀ. ಆಮೇಲೆ ಹೆಸರು ಕಾಳು ಹಾಕಿದ್ರು ಬರ್ತೈತಿ. ಭಾರಿ ಮಸ್ತ್ ಟೇಸ್ಟ್ ಆಗತ್ತೆ ನೋಡ್ರಿ. ಇದು ಇವ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ ಉಳ್ಳಾಗಡ್ಡಿ. ಅದು ನೋಡ್ರಿ, ಇದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆಗೈತಿ. ನಾನೀಗ ಇದು ಎಣ್ಣೆ ಒಳಗೆ ಸಬ್ಬಸ್ಗೆ ತೊಳೆದಿಟ್ಟಿನಲ್ರಿ, ಅದನ್ನು ಹಾಕ್ತೇನೆ ನೋಡ್ರಿ. ಇದನ್ನು ಎಲ್ಲ ಇದ್ರಾಗ ಮಿಕ್ಸ್ ಮಾಡಿ ಫ್ರೈ ಮಾಡೋಣ್ರಿ. ನೋಡ್ರಿ, ನಾನು ಇದ್ದೆ ಎಣ್ಣೆ ಒಳಗೆ ಈ ಒಗ್ಗರಣೆ ಒಳಗೆಲ್ಲ ಫ್ರೈ ಮಾಡಿದ್ವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ. ಈಗ ನೋಡ್ರಿ, ಉಪ್ಪು ಹಾಕ್ತೇನೆ. ಇಷ್ಟು ಹಾಕೇನ್ರಿ. ಮತ್ತು ನೋಡಿ ಹಾಕೋಣಂತ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಎಣ್ಣೆ ಒಳಗೆ ಕರಗಬೇಕು ನೋಡ್ರಿ ಇದೆಲ್ಲ ಪಲ್ಯ. ನೋಡ್ರಿ, ಈ ಥರ ಆಗೈತೆ. ಇದು ಕುದಿಲ್ರಿ. ಈಗ ನಾನು ಬೇಳೆ ಕುದಿಸಿಟ್ಕೊಂಡಿದ್ನಲ್ರಿ ಇಲ್ಲೇ ನೋಡ್ರಿ. ಇದು ಬೇಳೆ ಕುದಿಸಿಟ್ಟಿದ್ನಲ್ಲ, ಇದನ್ನು ನೀರು ಹಾಕ್ತೀನಿ. ನಾನು ಬೇಳೆನೂ ಹಾಕ್ತೀನಿ ನೋಡ್ರಿ. ಇದಕ್ಕೆ ನೋಡ್ರಿ, ಇದನ್ನು ಹಾಕೀನಿ. ಇದು ನೀರಿನಾಗ ಇದು ಹೊಂಗೊಳ್ಳರಿ. ಇದನ್ನು ನಾನು ಗ್ಯಾಸಿನ ಉರಿ ಸಣ್ಣಿಟ್ಟು ಇದ್ರ ಮೇಲೆ ಮುಚ್ಚಿಸ್ತೇನೆ ನೋಡ್ರಿ. ಈಗ ಕುದ್ದ ಮೇಲೆ ನೋಡೋಣಂತ ನೋಡ್ರಿ. ಇದು ಪಲ್ಯ ಎಲ್ಲ ಕುದ್ದೈತೆ ನೋಡೋಣಂತ ನೋಡ್ರಿ. ಪಲ್ಯ ಎಲ್ಲ ನೀರು ಹೋಗೈತೆ ಹಾಕಿದ್ದು ನೋಡ್ರಿ. ಪಲ್ಯ ಎಲ್ಲ ನೀರೆಲ್ಲ ಹೋಗೈತಿ. ಪಲ್ಯನೂ ಕುದ್ದೈತೆ ನೋಡ್ರಿ. ಈಗ ಅದನ್ನು ನಿಮಗೆ ಉಪ್ಪು ಖಾರ ನೋಡ್ಬೇಕಂದ್ರೆ ನೋಡಿಕೊಂಡು ಉಪ್ಪದು ಕಮ್ಮಿ ಇದ್ರೆ ಹಾಕ್ಕೋಬೋದು ನೋಡ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಪಲ್ಯ ಅಂತೂ ಕುದ್ದೈತಿ ನೋಡ್ರಿ. ಸಬ್ಬಸ್ಗೆ ಪಲ್ಯ ರೆಡಿ ಆಯ್ತು. ಆಮೇಲೆ ಪಲ್ಯ ಜೊತೆ
ಚಪಾತಿನೂ ರೆಡಿ ಆಗ್ಯಾವ ನೋಡ್ರಿ. ಟೇಸ್ಟ್ ನೋಡೋಣಂತ. ಭಾರಿ ಮಸ್ತ್ ಆಕೈತೆ ರೀ ಸಬ್ಬಸ್ಗೆ ಪಲ್ಯ, ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ಭಾರಿ ಟೇಸ್ಟ್ ಆಕೈತಿ. ಬ್ಯಾಳೆ ಹಾಕಿ ಮಾಡಿದ್ರು ಮಸ್ತ್ ಆಕೈತಿ. ಹೆಸರು ಕಾಳು ಹಾಕಿದ್ರು ಬರ್ತೈತಿ. ಹೆಸರು ಬ್ಯಾಳೆ ಹಾಕಿದ್ರು ಬರ್ತೈತಿ, ತೊಗರಿ ಬೇಳೆ ಹಾಕಿದ್ರು ಬರ್ತೈತಿ ರೀ. ಪಲ್ಯ ಅಂತೂ ಮಸ್ತ್ ಟೇಸ್ಟ್ ಆಕೈತಿ. ಟೇಸ್ಟ್ ನೋಡ್ತೇನೆ ನೋಡ್ರಿ. ಈಗ ನೋಡ್ರಿ ಟೇಸ್ಟ್ ಅಂತೂ ಮಸ್ತ್ ಆಗೈತಿ. ಖಾರ ಉಪ್ಪು ಮತ್ತು ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ. ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತೂ ಭಾರಿ ರುಚಿ ಆಕೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.